ಕೆಲವು ಬಾರಿ ಕಟ್ಟಿರುವ ಮನೆಯನ್ನು ತೆಗೆದುಕೊಂಡಿರುತ್ತೀರಿ, ಆದರೆ ಅಲ್ಲಿ ವಾಸ್ತುದೋಷ ಇರಬಹುದು. ಒಂದು ವೇಳೆ ವಾಸ್ತುದೋಷ ಇದ್ದರೆ ಮನೆಯಲ್ಲಿ ಹೇಳಿಕೆ ಆಗುವುದಿಲ್ಲ, ಪದೇ ಪದೇ ಜಗಳಗಳು ಆಗುತ್ತದೆ. ಯಾವುದೇ ರೀತಿಯಾದಂತಹ ಶುಭ ಸಂದೇಶಗಳಾಗಲಿ ಶುಭ ಕಾರ್ಯಗಳು ಕೂಡ ಅಲ್ಲಿ ನಡೆಯುವುದಿಲ್ಲ. ವಾಸ್ತುದೋಷ ನಿವಾರಣೆಗೆ ಏನು ಮಾಡಬೇಕು ಗುರುಗಳೇ? ಈ ವಾಸ್ತುದೋಷ ಇರುವ ಮನೆಯಲ್ಲಿ ನಾವು ಬಾಳುತ್ತಿದ್ದೇವೆ, ಇದರಿಂದ ಯಾವ ರೀತಿ ಪರಿಹಾರ ಇದೆ ಅಂತ ಕೇಳುವವರು ಖಂಡಿತವಾಗಿಯೂ ತಿಳಿಸ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಿ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ದೋಷಗಳು ನಿಮ್ಮ ಮನೆಗೆ ಆವರಿಸಬಹುದು. ವಾಸ್ತು ಸರಿಯಿಲ್ಲದಿದ್ದರೆ ಮನೆಗೆ ತುಂಬ ಕೆಟ್ಟದ್ದಾಗುತ್ತದೆ, ಅನಾರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಅದಕ್ಕೆ ಪುಟ್ಟ ಪರಿಹಾರ ಅಂದರೆ ಕೈಲಾಶ್ ಯಂತ್ರ. ಹೌದು ಸ್ನೇಹಿತರೆ, ಸೋಮವಾರ ಪ್ರತಿಷ್ಠಾಪಿಸಿ ಕೆಂಪು ಹೂವುಗಳಿಂದ ಅಲಂಕರಿಸಿ ಪ್ರಾರ್ಥಿಸುವುದರಿಂದ ಮನೆಯಲ್ಲಿನ ವಾಸ್ತುದೋಷ ಸಂಪೂರ್ಣ ನಿವಾರಣೆ ಆಗುತ್ತದೆ. ವ್ಯಾಪಾರ ಮಾಡುವ ಜಾಗದಲ್ಲಿ ಇದನ್ನಿಟ್ಟರೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ. ಹಣಕಾಸು ಸಮಸ್ಯೆ ಮತ್ತು ಕೌಟುಂಬಿಕ ಕಲಹಗಳು ನಿವಾರಣೆ ಆಗಿ ಮನೆಯಲ್ಲಿ ಉತ್ತಮ ದಾಂಪತ್ಯ ಜೀವನ ನಿಮ್ಮದಾಗುತ್ತದೆ. ಈ ವಾಸ್ತು ದೋಷ ನಿವಾರಣೆ ಯಂತ್ರ ಅಂದರೆ ಈ ಕೈಲಾಶ್ ಯಂತ್ರ ಎಲ್ಲಿ ಸಿಗುತ್ತೆ ಮತ್ತು ಇದನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಇದನ್ನು ಶಾಶ್ವತವಾಗಿ ಬಗೆಹರಿಸಿಕೊಳ್ಳಲು ತಂತ್ರಿಸಿ ಮಂತ್ರಿಸಿ ಕೊಡುತ್ತಾರೆ, ಪಡೆದುಕೊಳ್ಳಬಹುದು. ಹಾಗೂ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ಮಾಟ ಮಂತ್ರದಂತಹ ಕೆಟ್ಟ ಶಕ್ತಿಗಳಿದ್ದರೆ, ಯಾವುದೇ ವಶೀಕರಣವಾದರೂ ಸರಿಯೇ ಅದನ್ನು ಕೂಡ ಇವರು ನಿವಾರಣೆ ಮಾಡಿಕೊಡುತ್ತಾರೆ. ಕವಡೆ ಶಾಸ್ತ್ರದ ಮೂಲಕ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ನಿಮ್ಮ ಕುಂಡಲಿ ಜಾತಕದ ಆಧಾರದ ಮೇಲೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳ ಇದ್ದರೂ ಕೂಡ ಪರಿಹಾರ ಮಾಡಿಕೊಡುತ್ತಾರೆ. ತುಂಬ ಪ್ರಖ್ಯಾತ ಹೊಂದಿರುವ ಜ್ಯೋತಿಷರು ಶ್ರೀ ಶೇಷಗಿರಿ ಭಟ್ ಇವರಿಗೆ ಒಂದು ಕರೆ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.